ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕೂಡ ಫಾಲೋ ಮಾಡಲು ಮರಿಬೇಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 11ನೇ ವಾರದಲ್ಲಿದೆ. ಈ ವಾರದ ಪ್ರಾರಂಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿಭಿನ್ನ ಟಾಸ್ಕ್ ನೀಡಿದ್ದಾರೆ. ಹೌದು, ಸ್ಪರ್ಧಿಗಳು ವಾರ್ತಾ ನಿರೂಪಕರಾಗಿ ವಾದ ಪ್ರತಿವಾದ ಮಾಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀಡಿದ ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ ನಲ್ಲಿ ಪತ್ರಕರ್ತರು, ವರದಿಗಾರರು ಮತ್ತು ಸಂಪಾದಕರು ಎಂದು ವಿಭಾಗ ಮಾಡಿ ವಾದ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಳೆದ ವಾರದ ಪಂಚಾಯಿತಿಯಲ್ಲಿ ಕೋಪತಾಪದ ಮಡಿಕೆ ಒಡೆದ ಸಂದರ್ಭದಲ್ಲಿ ಕಾರ್ತಿಕ್ ಅವರು ಸಂಗೀತ ಅವರ ಫೋಟೋ ಇಟ್ಟು ಮಡಿಕೆ ಒಡೆದಿದ್ದರು. ಇದೇ ವಿಚಾರ ಈ ವಾರ ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ ನಲ್ಲಿ ಚರ್ಚೆಯಾಗಿದೆ. ಇದೇ ವಿಚಾರವನ್ನು ಸಂಗೀತ ಕಾರ್ತಿಕ್ಗೆ ಪ್ರಶ್ನೆ ಮಾಡಿದರು. ಆಗ ಕಾರ್ತಿಕ್, ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ಆ ಟಾಸ್ಕ್ ನಲ್ಲಿ ಉತ್ತರ ಕೊಟ್ಟೆ. ವಿನಯ್ ಅವರಿಗೆ ಬಕೆಟ್ ಹಿಡಿದೆ ಎನ್ನುವ ಕಾರಣಕ್ಕೆ ಮಾತ್ರ ನಾನು ಈ ರೀತಿ ಮಾಡಿಲ್ಲ. ಬೆಡ್ ಮೇಲೆ ಕೂತಿದ್ದಾಗ ಯಾರು ಯಾಕೆ ಕ್ಲೋಸ್ ಆಗಿರ್ತಾರೆ ಅಂತ ಗೊತ್ತಾ ಅಂತ ಸಂಗೀತ ಪ್ರಶ್ನೆ ಮಾಡಿದಾಗ, ನಾನು ನನಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಂತ ಹೇಳ್ತೀನಿ. ಇದು ಕೂಡ ಮುಖ್ಯ ಕಾರಣ ಎಂದು ಕಾರ್ತಿಕ್ ಹೇಳಿದರು. ನಿಮ್ಮ ಜೊತೆ ಯಾರು ಯಾಕೆ ಕ್ಲೋಸ್ ಆಗ್ತಾರೆ ಎಂದು ನಾನು ಹೇಳಿದ್ದ ಮಾತು ತಪ್ಪಾಗಿರಬಹುದು. ನೀವು ನನ್ನ ಮಾತನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿರಬಹುದು. ಇದರ ಬಗ್ಗೆ ನೀವು ಆಲೋಚನೆ ಮಾಡಬಹುದಿತ್ತು. ನಾನು ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ವಿನಯ್ ಜೊತೆ ಕಾರ್ತಿಕ್ ಏಕಾಏಕಿ ಚೆನ್ನಾಗಿದ್ದರೆ ನಾನು ಏನು ತಿಳಿದುಕೊಳ್ಳಬೇಕು ಎಂದು ಸಂಗೀತ ಮರುಪ್ರಶ್ನೆ ಮಾಡಿದರು. ಅದಕ್ಕೆ ಕಾರ್ತಿಕ್, ಯಾವುದೋ ಒಂದು ವಿಷಯ ನಿಮ್ಮ ಮುಂದೆ ಮಾತ್ರ ಬಗೆಹರಿಯಬೇಕಾ? ನೀವು 3 ದಿನ ಮನೆಯಲ್ಲಿ ಇರಲಿಲ್ಲ, ಆಗ ಏನು ಬೇಕಾದರೂ ಆಗಿರಬಹುದು. ನಾನು ತಕ್ಷಣಕ್ಕೆ ವಿನಯ್ ಜೊತೆ ಮಾತನಾಡಿಲ್ಲ. ನೀವು ಈ ಬಗ್ಗೆ ನನ್ನ ಜೊತೆ ಪ್ರಶ್ನೆ ಮಾಡದೆ ನೇರವಾಗಿ ಸುದೀಪ್ ಸರ್ ಮುಂದೆ ಆರೋಪ ಮಾಡಿದ್ದೀರಿ. ಇದನ್ನು ನನ್ನ ಬಳಿ ಕೇಳಿದ್ರೆ ಉತ್ತರ ಕೊಡುತ್ತಿದ್ದೆ ಎಂದು ಉತ್ತರ ನೀಡಿದರು. ಆಗ ಪುನಃ ಸಂಗೀತ, ಇತ್ತೀಚೆಗೆ ನೀವು ನನ್ನ ಜೊತೆ ತುಂಬಾ ಕೋಪದಿಂದ ಮಾತನಾಡ್ತೀರಾ, ಫ್ರೆಂಡ್ ಆಗಿ ಕಡಿಮೆ ನೋಡ್ತಿದ್ದೀರಾ, ಇದರಿಂದ ಮನಸ್ತಾಪ ಶುರುವಾಗಿದೆ ಅಲ್ವಾ ಅಂತ ಪ್ರಶ್ನೆ ಮಾಡಿದರು. ಕೆಲವರು ಕಾರ್ತಿಕ್ ಇಂದ ಸಂಗೀತರನ್ನು ತೆಗೆದರೆ 0 ಅಂತ ಹೇಳಿದ್ರು. ಅದನ್ನು ನಾನು ಸಾಬೀತುಪಡಿಸ್ತೀನಿ ಎಂದು ಕಾರ್ತಿಕ್ ಹೇಳಿದರು. ಇಲ್ಲಿ ಯಾರೂ 0 ಅಲ್ಲ, ನೀವು 0 ಅಲ್ಲ ಎಂದರು ಕಾರ್ತಿಕ್. ಇನ್ನು ಬಕೆಟ್ ಅಂತ ಹೇಳಿದ್ದಕ್ಕೆ ಸಂಗೀತ ಕ್ಷಮೆ ಕೇಳಿದರು. ಕಾರ್ತಿಕ್, ನನ್ನ ಅವರ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅಂತ ಸಂಗೀತ ಅವರೇ ಹೇಳಿದಾಗ ಕಾರ್ತಿಕ್ ಅವರು, ಇದಕ್ಕೆ ನಾನು ಆಡಿಯನ್ಸ್ ಫಾಲೋ ತಗೊಳ್ತೀನಿ ಎಂದರು. ಇದಕ್ಕೆ ಸಂಗೀತ ವಿರೋಧ ವ್ಯಕ್ತಪಡಿಸಿದರು. ನೀವು ನನ್ನ ಫ್ರೆಂಡ್ಶಿಪ್ಗೆ ಆಡಿಯನ್ಸ್ ಫೋಲ್ ತೆಗೆದುಕೊಳ್ಳುವುದು ಸರಿಯಿಲ್ಲ. ಇದರಿಂದ ನಾವಿಬ್ಬರು ಬೇರೆಯಾಗಲಿ ಅಂತ ಉಳಿದವರು ಬಯಸಬಹುದು. ವಿನಯ್ ವಿಚಾರಕ್ಕೆ ನಿಮಗೆ ಬಕೆಟ್ ಅಂತ ಕರೆದಿರೋದಕ್ಕೆ ಕ್ಷಮೆ ಕೇಳ್ತೀನಿ. ಇದೊಂದು ಕಾರಣಕ್ಕೆ ಸ್ನೇಹ ಮುರಿಯಬಾರದು ಎಂದು ಸಂಗೀತ ಹೇಳಿದರು. ಇನ್ನು ನಮ್ರತಾ ಹಾಗೂ ಕಾರ್ತಿಕ್ ಚೆನ್ನಾಗಿದ್ದಾಗಲೂ ಸಂಗೀತ ಕಾರ್ತಿಕ್ ಫೇಕ್ ಅಂತ ಹಣೆಪಟ್ಟಿ ಕಟ್ಟಿದ್ದರು. ತನ್ನನ್ನು ಫೇಕ್ ಅಂತ ಕರೆದಿದ್ದಕ್ಕೆ ಕಾರ್ತಿಕ್ ಅವರಿಗೆ ತುಂಬಾನೇ ಕೋಪ ಬಂದಿತ್ತು. ಇದಕ್ಕೂ ಕೂಡ ಸಂಗೀತ ಕಾರ್ತಿಕ್ಗೆ ಕ್ಷಮೆ ಕೇಳಿದರು. ಇನ್ನು ಈ ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ ನಲ್ಲಿ ಪ್ರತಾಪ್ ವಿರುದ್ಧ ವಿನಯ್ ಮಾತನಾಡಿದರು. ಫ್ಲೈಟ್ಗಳ ಬಗ್ಗೆ ಮಾಹಿತಿ ಕೊಡುತ್ತಿದ್ದವರು ಈಗ ನಮ್ಮ ಹಳ್ಳಿಯಲ್ಲಿ ನಾವು ಹೀಗೆ ಮುದ್ದೆ ಕಟ್ಟೋದು ಅಂತ ಹೇಳುವುದು ಅಪ್ಪ ಅವ್ವ ಅನ್ನೋದು ಯಾರಿಗೂ ಕಾಣಿಸುತ್ತಿಲ್ಲ ಅಂತ ಅಂದುಕೊಳ್ಳಬೇಡಿ ಎಂದಿದ್ದಾರೆ. ಅದಕ್ಕೆ ಪ್ರತಾಪ್, ನನಗೆ ಖುಷಿಯಾದಾಗ ಏನಾದರೂ ಮಾಡಬೇಕು ಅಂತ ಇರುತ್ತೆ, ನನ್ನ ದೃಷ್ಟಿಕೋನದಲ್ಲಿ ಮುದ್ದೆ ಮಾಡುತ್ತಿದ್ದೆ ಅಂತ ಉತ್ತರಿಸಿದರು. ಇನ್ನು ನಮ್ರತಾ ಕೂಡ ಪ್ರತಾಪ್ ಬಗ್ಗೆ ಮಾತನಾಡಿ, ಗ್ರಾಮೀಣ ಜನರಿಗೆ ಮಾಟ ಮಾಡೋಕೆ ನಾಗವಲ್ಲಿ ತರಹ ಆಗಾಗ ನಿಮ್ಮ ಮಂಡ್ಯ ಭಾಷೆ ಬದಲಾಗುತ್ತದೆ ಅಂತ ಹೇಳಿದರು. ಅದಕ್ಕೆ ಪ್ರತಾಪ್, ನಾನು ಹಳ್ಳಿ ಭಾಷೆಯಲ್ಲೂ ಮಾತನಾಡುತ್ತೇನೆ, ಸಿಟಿ ಭಾಷೆಯಲ್ಲೂ ಮಾತನಾಡುತ್ತೇನೆ. ಹಳ್ಳಿ ಟಾಸ್ಕ್ ನಲ್ಲಿ ಭಾಗ್ಯಶ್ರೀ ಮೇಡಂ ಕೂಡ ಇದೇ ರೀತಿ ಹೇಳಿದ್ರು. ಸೌಟು ಮುಂತಾದ ಪದಗಳನ್ನು ಬಳಸ್ತೀನಿ, ಅದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂದರು. ನಮ್ರತಾ ಅವರು ಮತ್ತೆ ಪ್ರತಾಪ್, 70 ದಿನಗಳ ಕಾಲ ನಿಮಗ್ಯಾಕೆ ಮುದ್ದೆ ಮಾಡಬೇಕು ಅಂತ ಅನಿಸಿಲ್ಲ ಅಂತ ಪ್ರಶ್ನೆ ಮಾಡಿದರು. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ 70 ದಿನಗಳ ನಂತರದ ಆಟ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನಡೆಯುತ್ತಿದೆ. ಕಾರ್ತಿಕ್ ಮತ್ತು ವಿನಯ್ ಈಗ ತುಂಬಾನೇ ಕ್ಲೋಸ್ ಆಗುತ್ತಿದ್ದಾರೆ. ಅವರಿಬ್ಬರು ಒಟ್ಟಾಗಿರುವ ಕಾರಣ ಸಂಗೀತ ಅವರು ಸದ್ಯ ಒಂಟಿಯಾಗಿದ್ದಾರೆ. ಅವರು ಪ್ರತಾಪ್ ಜೊತೆ ಕಾಲ ಕಳೆಯುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಬಂಧಗಳು ಯಾವ ರೀತಿಯಲ್ಲಿ ಬದಲಾಗಬಹುದು ಎನ್ನುವ ಕುತೂಹಲ ಕಾಡುತ್ತಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ.
ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.